ಹಳ್ಳಿ ಮೈಸೂರು ಸೊಸೈಟಿಯಲ್ಲಿ ಕಾಂಗ್ರೆಸ್ ಸರ್ಕಾರ ಕೊಡ್ತಿರುವ ಅನ್ನಭಾಗ್ಯಕ್ಕೆ ಕನ್ನ ಹಾಕ್ತಿರುವ ಖದೀಮ ಮಂಜುನಾಥ್ ಪ್ರಶ್ನೆ ಮಾಡಿದ್ರೆ ಬೆದರಿಕೆ ಹಾಕ್ತಾರೆ. ದಯವಿಟ್ಟು ನಮಗೆ ನ್ಯಾಯ ಕೊಡಿಸಿ ಎಂದು ಗ್ರಾಮಸ್ಥರು ಮನವಿಯನ್ನ ಮಾಡಿಕೊಂಡಿದ್ದಾರೆ. ಸರ್ಕಾರದಿಂದ ಅದು ಹೇಳವ್ರ ನಿಮಗೆ 3 kg ಮನುಷ್ಯಂಗೆ 3 kg ಅಕ್ಕಿ ಕೊಡಿ, 2 kg ರಾಗಿ ಕೊಡಿ ಅಂತವ. ಸರ್ 5 kg ಕರೆಕ್ಟ್ ಆಯ್ತಣ್ಣ ನಿಮ್ಮದು? 5 kg ಕರೆಕ್ಟ್ ಆಯ್ತಾ? ಎಷ್ಟು ಜನ ಐತೆ ತೂಕ ಹಾಕೋಣ? ಎಷ್ಟು kg ಐತೆ? ಹಾಂ, ಎಷ್ಟು ಜನ ಇದ್ರಿ? 4 ಟೋಟಲ್ 12 ಇಡೋಣ ಹೇಳ ಕಾಳು, ಅಕ್ಕಿ ಕಾಳು ಅಕ್ಕಿ ಇಡೋಣ, ತೂಕ ಹಾಕೋಣ. ಬಾರಣ ಇಲ್ಲೇ. ಯಾರಪ್ಪನ ಮನೇದು ಏನಿಲ್ಲ ಕತೆ, ಸರ್ಕಾರ ಕೊಡೋದು. ಯಾರಪ್ಪನ ಮನೆ ಏನು ಕೊಡೋಕ್ಕಾಗಲ್ಲ. ಎಷ್ಟೈತೆ? 12 kg ರಾಗಿ ಐತೆ, ಅಕ್ಕಿ ಇದೆ. ಬರೋಣ, ಹತ್ಕೋಣ. ಹನ್ನೆರಡು 7 ಎಷ್ಟಣ್ಣ? 19 kg ಆಯಿತು. ಯಾಕಣ್ಣ 1 kg ಇಟ್ಕೊಡ್ತಾಯಿದೆ ಮಂಜಣ್ಣ? ಕಾಳ್ಕೊಣ ನಿಂದ ಇಟ್ಕೊಳ್ಳೋಣ. ಮಂಜಣ್ಣ ಮಂಜಣ್ಣ ತಡಿ, ಯಾಕೆ 1 kg ಅಕ್ಕಿ ಇಟ್ಕೊಡ್ತಾಯಿದೆ? ಈ ಕಡೆಗೆ ಮಾತಾಡೋಣ ಅಣ್ಣ. ಮಂಜಣ್ಣ ರೀ, ಈ ಕಡೆ ಮಾತಾಡ್ರಿ ರೀ. ಎಷ್ಟು kg ನಿಮ್ಗೆ? ಎಷ್ಟು ಜನ ಇದ್ರೆ? 3 ಜನ ಇದ್ರಾ? 5 ಜನ. ಇದು 1 kg ಅಕ್ಕಿ ಇಟ್ಕೊಡ್ತಿದ್ರಿ? ಯಾಕೆ ಮಿಸ್ಸಾಗಿ ಹಾಕ್ಬಿಡ್ತೀರಿ? ಯಾಕೆ ಮಿಸ್ಸಾಗಿ ಹಾಕ್ತಿರಿ? ಈಗ ಅಕ್ಕಿ ನೀವು ಸೈಡ್ಗೆ ಹಾಕಿದ್ರೆ ಮಿಸ್ಸಾಗಿ ಯಾಕೆ ಹಾಕಿದ್ರಿ? ಅಲ್ಲಿ ಕಟ್ಕೊಂಡು ಇಟ್ಕೊಂಡವ್ರೆ, ಮಿಸ್ಸಾಗಿ ಯಾಕೆ ಹಾಕಿದ್ರಿ ನೀವು? ಮಿಸ್ಸಾಗಿ ಯಾಕೆ ಹಾಕಿದ್ರಿ ಹೇಳಿ? ಯಾಕೆ ಹೋಯ್ತಾರ ಮರಿ? ನಿನ್ನ ಮನೆ ತಂದು ಕೊಡ್ತೀವಿ ಮರಿ, ನಿನ್ನ ಮನೆಯಿಂದ ಕೊಡೋದಾರ ಹೋಗೋಣ. ನೀನು ಯಾಕೆ 1 kg ಅಕ್ಕಿ ಕಡಿಮೆ ಕೊಡ್ತಾ ಇದೆ? ಹಾಕ್ಬಿಡು. ಬೆಳಿಗ್ಗೆಯಿಂದ ನೀನು 50 ಜನ ಕೊಡು. ನಾನು ಬಂದ ಮೇಲೆ 1 kg ಮೋಸ ಮಾಡಿದ್ದೆ. ಹೆಂಗೆ ಮೋಸ ಮಾಡಿದೆ ನೀನು? ಹಾಂ, ಹೆಂಗೆ ಮೋಸ ಮಾಡಿದೆ ನೀನು? ಬಿಡು, ಫುಡ್ ಇನ್ಸ್ಪೆಕ್ಟ್ರು ವಾಸ ಅವ್ರು ಕಳಿಸ್ತೀನಿ, ಅವ್ರು ಮಾತಾಡ್ತಾರೆ. ಹಾಂ, ನಿನ್ನ ಕಡಿಮೆ ಕೊಡು ಅಂತ ಏನೋ ಇದು ಮಾಡಿಲ್ಲ. ನಿನ್ನ ಸುಮ್ಮನೆ ಹೋಗು ಅಂದ್ರೆ ನಾನು ನ್ಯಾಯ. ನೀನು ಹುಷಾರಿಲ್ಲ ಅಂದ್ರೆ ಕರೆಕ್ಟಾಗಿ ಕೊಡಂಬರೆ. ನೀನು ಮೋಸ ಮಾಡು ಅಂತ ಹೇಳವ್ರ? ನೀನು ಗಂಟು ಹೊಡಿ, ನೀನು ತಲೆ ಹೊಡಿ ಅಂತ ಹೇಳಿಲ್ಲ ಯಾರುವೆ. ನೀನು ಕರೆಕ್ಟಾಗಿ ಕೊಡು ಅಂತ ಹೇಳ್ತಾರದು. ನೀನು ಹುಷಾರಿಲ್ಲ ಅಂದರೆ ಹುಷಾರಿಲ್ಲ, ರಜಾ ಮಾಡಿ. ನೀನು ಇನ್ನೊಬ್ಬನ ಕೊಡ್ತಾನೆ. ನೀನು ಅಷ್ಟು ಏನು ಹುಷಾರಿಲ್ಲ, ಜನಗಳು ಸೇವ್ ಮಾಡಕ್ಕೆ ಬರಬೇಡ. ನೀನು ತೊಂದರೆ ಇದ್ರೆ ರಜಾ ಮಾಡು. ಅದು ಬಿಟ್ಬಿಟ್ಟು ಜನಗಳು ಮೋಸ ಮಾಡೋದು, ಗಂಟು ಹೊಡೆಯೋದು, ತಲೆ ಹೊಡೆಯೋ ಕೆಲಸ ಮಾಡಬೇಡ.